ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಭೂಮಿ ಸುತ್ತ ಹೇಗೆ ಮೂನ್ ಸುತ್ತುತ್ತೆ ಅನ್ನೋದನ್ನು ಪವರ್ ಪಾಯಿಂಟಲ್ಲಿ ಹೇಗೆ ಎಡಿಟ್ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಫಸ್ಟ್ ಇಲ್ಲಿ ಪವರ್ ಪಾಯಿಂಟ್ ಓಪನ್ ಮಾಡ್ಕೊಂಡಿದ್ದೀನಿ. ನನಗೆ ಒಂದು ಬ್ಲ್ಯಾಂಕ್ ಪೇಜ್ ಬೇಕು. ಸೊ ನ್ಯೂ ಸ್ಲೈಡ್ ಮೇಲೆ ಕ್ಲಿಕ್ ಮಾಡಿ ಒಂದು ಬ್ಲ್ಯಾಂಕ್ ಪೇಜ್ನ ನಾನು ಕ್ಲಿಕ್ ಮಾಡಿಕೊಂಡೆ. ಮುಂಚೆ ವಿಡಿಯೋನ ನಾನು ಡಿಲೀಟ್ ಮಾಡ್ತೀನಿ, ಮುಂಚೆ ಫೋಟೋನ. ನೆಕ್ಸ್ಟ್ ಇಲ್ಲಿ ಹೋಗ್ಬಿಟ್ಟು ವ್ಯೂ ಅಥವಾ ಡಿಸೈನ್ಗೆ ಹೋಗಿ ನೆಕ್ಸ್ಟ್ ಇಲ್ಲಿ ಬ್ಯಾಕ್ಗ್ರೌಂಡ್ ಸ್ಟೈಲ್ ಏನಾಗಿದೆ, ನನಗೆ ಬ್ಲ್ಯಾಕ್ ಕಲರ್ ಬೇಕು. ಸೊ ಬ್ಲ್ಯಾಕ್ ಕಲರಿಂದು ಒಂದು ಶೀಟ್ನ ರೆಡಿ ಮಾಡಿಕೊಂಡೆ. ಈಗ ಇದರಲ್ಲಿ ನೆಕ್ಸ್ಟು ವ್ಯೂಗೆ ಹೋಗ್ಬಿಟ್ಟು ಇಲ್ಲಿ ಗೈಡ್ಸ್ ಅಂತ ನನಗೆ ಬೇಕು, ಯಾಕಂದರೆ ಇಲ್ಲಿ ನನಗೆ ಸೆಂಟರ್ ಪಾಯಿಂಟ್ ಬೇಕು. ನನಗೆ ಇಲ್ಲೇನು ಮಾಡ್ತೀನಿ, ನಾನು ಅರ್ಥನ ನಾನಿಲ್ಲಿ ಪ್ಲೇಸ್ ಮಾಡ್ಕೊತೀನಿ. ಫಸ್ಟ್ ಇಲ್ಲಿ ಏನು ಮಾಡ್ತೀನಿ, ಇನ್ಸರ್ಟ್ಗೆ ಹೋಗ್ಬಿಟ್ಟು ಶೇಪ್ಸ್ ಅಂತ ಹಾಕಿ ಸರ್ಕಲ್ ಶೇಪ್ನ ನಾನಿಲ್ಲಿ ಹಾಕಿ ಇಟ್ಕೋತೀನಿ. ಯಾಕಂದರೆ ಅಲ್ಲಿ ಮೂನು ರಿವಾಲ್ವ್ ಆಗಬೇಕು, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಸರ್ಕಲ್ನ ಹಾಕ್ಕೊತೀನಿ. ದೊಡ್ಡ ಸರ್ಕಲ್ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಡ್ರಾಯಿಂಗ್ ಟೂಲ್ಸ್ಗೆ ಹೋಗ್ಬಿಟ್ಟು ಶೇಪ್ ಫಿಲ್ಲಿಗೆ ಹೋಗಿ ನೋ ಕಲರ್ ಕೊಡ್ತೀನಿ. ನೆಕ್ಸ್ಟು ಶೇಪ್ ಔಟ್ಲೈನ್ಗೆ ಹೋಗಿ ವೈಟ್ ಕಲರ್ ಕೊಡ್ತೀನಿ. ನಂಗೆ ಈ ಥರ ವೈಟ್ ಕಲರ್ ಬೇಡ, ನಂಗೆ ಡಾಟೆಡ್ ಲೈನ್ಸಲ್ಲಿ ಬೇಕು. ಸೊ ಅದಕ್ಕೆ ಡ್ಯಾಶಸ್ಗೆ ಹೋಗ್ಬಿಟ್ಟು ಈ ಥರ ಡ್ಯಾಶ್ ಲೈನ್ಸ್ನ ಕೊಡ್ತೀನಿ. ನೆಕ್ಸ್ಟ್ ಈಗ ಏನು ಮಾಡ್ತೀನಿ, ಈಗ ಇನ್ಸರ್ಟ್ಗೆ ಹೋಗ್ಬಿಟ್ಟು ಪಿಕ್ಚರ್ಸ್ಗೆ ಕ್ಲಿಕ್ ಮಾಡಿದರೆ ಇಲ್ಲಿ ನಮ್ಮದು ಅರ್ತ್ ಫೋಟೋನ ನಾನು ಆಲ್ರೆಡಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ತ್ ಫೋಟೋನ ನಾವಿಲ್ಲಿ ಹಾಕಿದ್ವಿ. ನೆಕ್ಸ್ಟು ಇದೇ ಥರ ನಾವೇನು ಮಾಡಬೇಕು, ಮತ್ತು ಇನ್ಸರ್ಟಿಗೆ ಹೋಗ್ಬಿಟ್ಟು ಪಿಕ್ಚರ್ಸ್ ಅಂತ ಹೋಗಿ ಮೂನ್ ಫೋಟೋನು ಸಹ ನಾನಿಲ್ಲಿ ಇನ್ಸರ್ಟ್ ಮಾಡಿಕೊಂಡೆ. ಮೂನ್ ಫೋಟೋನು ನಾನು ಇನ್ಸರ್ಟ್ ಮಾಡ್ಕೊತೀನಿ. ಇಲ್ಲಿ ಮೂನ್ ಫೋಟೋನ ನಾನಿಲ್ಲಿ ಇನ್ಸರ್ಟ್ ಮಾಡಿಕೊಂಡೆ. ನೆಕ್ಸ್ಟು ನಾನಿಲ್ಲಿ ಏನು ಮಾಡಬೇಕು, ಈ ಮೂನ್ ಫೋಟೋದಲ್ಲಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಕಲರ್ ಇದೆ, ಅದನ್ನು ರಿಮೂವ್ ಮಾಡಬೇಕು. ಸೊ ಇಲ್ಲಿ ಪಿಕ್ಚರ್ ಟೂಲಲ್ಲಿ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಕೊಟ್ಟರೆ ಹಿಂಗೆ ಬೇರೆ ಕಡೆ ಕ್ಲಿಕ್ ಮಾಡಿದರೆ ಮೂನ್ ಚಿತ್ರ ಬಂದುಬಿಡುತ್ತೆ ನಿಮಗೆ. ಈಗ ನಾವಿಲ್ಲಿ ಏನು ಮಾಡಬೇಕು, ಭೂಮಿ ಅದಾಗದೆ ಸುತ್ತಬೇಕು, ಆ ಥರ ಮಾಡಬೇಕು. ಹಂಗಂಡು ಆಲ್ಸೋ ಮೂನ್ ಅಷ್ಟೇ, ಮೂನು ಇದಾಗದೆ ಈ ಥರ ಸರ್ಕ್ಯುಲರ್ ಶೇಪಲ್ಲಿ ಸುತ್ತೋ ಥರ ಮಾಡೋದನ್ನ ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ಅರ್ತ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯನಿಮೇಷನ್ಸ್ಗೆ ಹೋಗಿ ಇಲ್ಲಿ ಕ್ಲಿಕ್ ಮಾಡಿದರೆ ನಾನು ಸ್ಪಿನ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ ಸ್ಪಿನ್ ಅಂತ ಕೊಟ್ಟು ಪ್ರಿವ್ಯೂ ಅಂತ ಕೊಟ್ಟರೆ ಇಲ್ಲಿ ನೋಡಿ, ನೆಕ್ಸ್ಟು ಪ್ರಿವ್ಯೂ ಅಂತ ಕೊಟ್ಟರೆ ಅದಾಗದೆ ಅದಾಗದೆ ಅರ್ಥ ಏನಾಗುತ್ತೆ, ಅದಾಗದೆ ಅರ್ಥ ರಿವಾಲ್ವ್ ಆಗುತ್ತೆ. ಸೊ ಇದನ್ನೇನು ಮಾಡ್ತೀನಿ ನಾನು, ಇಲ್ಲಿ ಸ್ಪಿನ್ ಅಂತ ಕೊಟ್ಟರೆ ಏನಾಗುತ್ತೆ ನೋಡಿ, ಅದಾಗದೆ ರಿವಾಲ್ವ್ ಆಗ್ತಾಯಿದೆ. ಬಟ್ ಇಲ್ಲಿ ಏನಾಗ್ತಿದೆ, 2 ಸೆಕೆಂಡ್ಸ್ ಅಷ್ಟೇ ಇರೋದು. ಸೊ ಇದನ್ನ ನಾನು ಏನು ಮಾಡ್ತೀನಿ, ಒಂದು 10 ಸೆಕೆಂಡ್ಸ್ ಮಾಡ್ತೀನಿ. 10 ಸೆಕೆಂಡ್ಸ್ ಮಾಡಿದೆ, 10 ಸೆಕೆಂಡ್ಸ್ ಅಂತ ಕೊಟ್ಟೆ. ನೆಕ್ಸ್ಟ್ ಅದೇ ಥರ ನಾನಿಲ್ಲಿ ಇದಕ್ಕೂ ಅಷ್ಟೇ, ಮೂನಿಗೂ ಅಷ್ಟೇ. ಮೂನಿಗೆ ನಾನು ಏನು ಮಾಡಬೇಕು, ಮೂನಿಗೆ ಮೂನ್ ಯಾವ ಥರ ಸ್ಪಿನ್, ಇಲ್ಲಿ ಇದಾಗದೆ ಇಲ್ಲಿ ಸ್ಪಿನ್ ಆಗೋದು ಬೇಡ, ಇದೇನಾಗಬೇಕು, ಈ ಥರ ಸರ್ಕ್ಯುಲರ್ ಪಾತಲ್ಲಿ ಸ್ಪಿನ್ ಆಗಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿಗೆ ಹೋಗ್ಬಿಟ್ಟು ಮೋರ್ ಮೋಷನ್ ಪಾತ್ ಅಂತ ಕೊಟ್ಬಿಟ್ಟು ಸರ್ಕಲ್ ಶೇಪ್ನ ನಾನು ಕೊಡ್ತೀನಿ. ಸರ್ಕಲ್ ಶೇಪ್ ನೋಡಿ, ಈ ಥರ ಸರ್ಕಲ್ ಶೇಪ್ ಬಂತು. ಈ ಥರ ಎನ್ಲಾರ್ಜ್ ಮಾಡಿಕೊಂಡು ನಮ್ಮ ಸೈಜಿಗೆ ನಾವು ಅಡ್ಜಸ್ಟ್ ಮಾಡ್ಕೊಬೇಕು. ನೋಡಿ, ನಮ್ಮದು ಹಳೇದು ಪಾತ್ ಇತ್ತಲ್ಲ ಸರ್ಕಲ್ ಶೇಪು, ಅದರಲ್ಲಿ ನಾನಿಲ್ಲಿ ಈ ಥರ ಕೂರಿಸ್ಕೊಂಡು ಏನು ಮಾಡ್ತೀನಿ, ಇದು ಅಷ್ಟೇ ಟೈಮಿಂಗ್ಸ್ ಡ್ಯೂರೇಷನ್ ನಾನೊಂದು 10 ಸೆಕೆಂಡ್ಸ್ನ ಕೊಡ್ತೀನಿ. 2 ಸೆಕೆಂಡ್ಸ್ ನನಗೆ ಸಾಕಾಗಲ್ಲ, 10 ಸೆಕೆಂಡ್ಸ್ನ ಕೊಟ್ಟೆ. ಈಗ ನೆಕ್ಸ್ಟು ವ್ಯೂ ಮಾಡೋಕ್ಕೆ ಹೋದರೆ ನೋಡಿ, ಒಂದು ಕ್ಲಿಕ್ ಮಾಡಿದ ತಕ್ಷಣ ಅರ್ತ್ ರಿವಾಲ್ವ್ ಆಗ್ತಾಯಿದೆ, ಇನ್ನೊಂದು ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತಿದೆ, ಮೂನ್ ಈ ಥರ ರಿವಾಲ್ವ್ ಆಗ್ತಿದೆ. ಬಟ್ ಎರಡು ಅಟ್ ಎ ಟೈಮ್ ಆಗಬೇಕು ನನಗೆ. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಅರ್ತ್ ಮೇಲೆ ಕ್ಲಿಕ್ ಮಾಡಿ ಆ್ಯನಿಮೇಷನ್ ಪೇನಿಗೆ ಹೋಗಿ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಇಲ್ಲಿ ಪಿಕ್ಚರ್ 2 ಪಿಕ್ಚರ್ 3 ಅಂತ ಇದೆ. ಇಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ನಾನು ಸ್ಟಾರ್ಟ್ ಆನ್ ಕ್ಲಿಕ್ ಅಂತ ಇದೆ, ಅದು ಬೇಡ, ನನಗೆ ಸ್ಟಾರ್ಟ್ ವಿತ್ ಪ್ರೀವಿಯಸ್ ಅಂತ ಕೊಡ್ತೀನಿ. ಮತ್ತು ಇನ್ನೊಂದು ಎಡಿಟಿಂಗ್ ಮಾಡ್ಕೋಬೇಕು, ಎಫೆಕ್ಟ್ ಆಪ್ಷನ್ಗೆ ಹೋಗಿ ಎಲ್ಲದೂ ನಾವಿಲ್ಲಿ 0 0 0 ಅಂತ ಮಾಡ್ಕೊಬೇಕು. ಎಲ್ಲ 0ದಲ್ಲಿದೆ, ಓಕೆ ಅಂತ ಕೊಡಬೇಕು. ಸೇಮ್ ಅದೇ ಥರ ಪಿಕ್ಚರ್ 3 ಮೇಲೆ ಕ್ಲಿಕ್ ಮಾಡಿ ಇದೇ ಥರ ಸ್ಟಾರ್ಟ್ ಆನ್ ಕ್ಲಿಕ್ ಅಂತಿದೆ, ಸ್ಟಾರ್ಟ್ ವಿತ್ ಪ್ರೀವಿಯಸ್ ಅಂತ ಕೊಡಬೇಕು. ಮತ್ತು ಇನ್ನೇನು ಮಾಡಬೇಕು, ಟೈಮಿಂಗ್ಸ್ ಎಫೆಕ್ಟ್ ಆಪ್ಷನ್ ಅಂತ ಇರುತ್ತೆ, ಎಫೆಕ್ಟ್ ಆಪ್ಷನಿಗೆ ಹೋಗ್ಬಿಟ್ಟು ಇಲ್ಲಿ 5 ಸೆಕೆಂಡ್ಸ್ ಇರೋದನ್ನೇ ಎಲ್ಲ ನಾನಿಲ್ಲಿ 0 0 0 ಅಂತ ಮಾಡಿಕೊಂಡು ಈಗ ನೋಡಿ ಪ್ರಿವ್ಯೂ ಕೊಡ್ತೀನಿ. ಈಗ ನೋಡಿ ಹೇಗೆ ಕಾಣಿಸ್ತಾ ಇದೆ. ಸೊ ವೆರಿ ನೈಸ್. ಅರ್ಥ ಸುತ್ತ ಏನಾಗ್ತಿದೆ, ಮೂನ್ ಈ ಥರ ಸುತ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇದೇ ಥರ ಸೋಲಾರ್ ಸಿಸ್ಟಮ್ ಮಾಡೋದನ್ನು ತೋರಿಸ್ತೀವಿ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನಾವು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ.